ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋಸರಾಜು ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ ಅವರಿಗೆ ಮತ್ತೆ ಒಳ್ಳೆಯ ಕಾಲ ಬರಲು ಸಾಧ್ಯ ಇಲ್ಲ. ದೇವೇಗೌಡ ಕುಮಾರಸ್ವಾಮಿ ನಾಟಕ ಆಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋಸರಾಜು ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ ಅವರಿಗೆ ಮತ್ತೆ ಒಳ್ಳೆಯ ಕಾಲ ಬರಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ದೇವೇಗೌಡ ಕುಮಾರಸ್ವಾಮಿ ಅವರು ನಾಟಕ ಆಡ್ತಿದ್ದಾರೆ. ಅವರ ನಾಟಕ ಎಲ್ರಿಗೂ ಕೂಡ ಗೊತ್ತಿದೆ. ಕೆಲವು ಸಮಯದವರೆಗೆ ಕಣ್ಣೀರು ನಾಟಕ ನಡೀತಾನೆ ಇರುತ್ತೆ. ಮಡಿಕೇರಿಯಲ್ಲಿ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಹೇಳಿಕೆ ನೀಡಿದ್ದಾರೆ. 2028ಕ್ಕೆ 100ಕ್ಕೆ 100 ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಹಿರಿಯರಾದ ದೇವೇಗೌಡ ಹಾಗೂ ಕುಮಾರಸ್ವಾಮಿ ನಾಟಕ ಎಲ್ರಿಗೂ ಕೂಡ ಗೊತ್ತಿದೆ. ಕೆಲವು ಸಮಯದವರೆಗೆ ಅವರು ಕಣ್ಣೀರನ್ನ ಹಾಕ್ತಾನೆ ಇರ್ತಾರೆ. ಕಣ್ಣೀರು ಹಾಕೊಂಡೇ ನಾಟಕವನ್ನ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ ಬೆಂಬಲದಿಂದ ಪ್ರಧಾನಿಯಾಗಿ ಕಾಂಗ್ರೆಸ್ ತುಳಿಯಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದೇವೇಗೌಡರು. ಕುಮಾರಸ್ವಾಮಿ ಕಾಂಗ್ರೆಸ್ ಬೆಂಬಲವನ್ನ ಪಡೆದು ಅದೇ ರೀತಿ ಮಾಡಿದ್ರು. ಇದರ ಪರಿಣಾಮ ಅಧಿಕಾರದಿಂದ ಇಳಿದು ಮನೆಗೆ ಹೋಗಬೇಕಾಯಿತು. 2028ಕ್ಕೆ ನಾವೇ ಅಧಿಕಾರಕ್ಕೆ ಬರುತ್ತೆ, ಅಂದ್ರೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಬೋಸರಾಜು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ಕಾಲ ಎಂದಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸರ್ವೈವಲ್ ಪ್ರಶ್ನೆ ಅವ್ರದ್ದು, JDSನವ್ರದ್ದು. ಹಾಗಾಗಿ ಆ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವ್ರ ನಾಟಕಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಕೆಲವು ದಿವಸ ನಡೀತದೆ ನಾಟಕ. ಅದು ಸುಮ್ಮನೆ ಹೇಳಬೇಕಾಗುತ್ತೆ, ಹೇಳ್ತಾರೆ. ಯಾವ ಕಾಲಕ್ಕೂ ಅವ್ರಿಗೆ ಯಾವುದೇ ಒಳ್ಳೆ ಕಾಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಕಾಂಗ್ರೆಸ್ಲಿಂದ ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ನ ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ಶ್ರೀಮಾನ್ ದೇವೇಗೌಡರು. ಹಾಗಾಗಿ ಅವ್ರನ್ನ ಹಿಂದಕ್ಕೆ ಕಳಿಸ್ಬೇಕಾಗಿತ್ತು. ಕುಮಾರಸ್ವಾಮಿ ಅವ್ರಿಗೂ ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡಿದ್ಮೇಲೆ ಅವರು ಸಹಿತ ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು. ಹಾಗಾಗಿ ಅವ್ರನ್ನ ಸಹಿತ ವಿತರಣೆ ಮಾಡಿ ಮನೆಗೆ ಕಳಿಸ್ಬೇಕಾಗಿತ್ತು. 100ಕ್ಕೆ 100% ಬರ್ತದೆ ನಮ್ಮ ಸರ್ಕಾರ. ಅದರಲ್ಲಿ ಯಾವುದೇ ಸಂದೇಹ ಅಲ್ಲ. ನಮ್ಮ ಸರ್ಕಾರ ನಾವು ಹೇಳ್ತಾ ಇದ್ದೇವೆ, ಅವ್ರ ಸರ್ಕಾರ ಅಲ್ಲ. ನಾವೀಗ ಸರ್ಕಾರದಲ್ಲಿದ್ದೀವಿ. ನಮ್ಮ ಸರ್ಕಾರ 100ಕ್ಕೆ 100% ಬರುತ್ತೆ. ಇವತ್ತು 145, 148 ಬರ್ತದೆ ಇವತ್ತು ನಮ್ಮ ಸರ್ವೆ ಪ್ರಕಾರ. ಅವ್ರ ಕಾಲ ಎಂದಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸರ್ವೈವಲ್ ಪ್ರಶ್ನೆ ಅವ್ರದ್ದು, JDSನವ್ರದ್ದು. ಹಾಗಾಗಿ ಆ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವ್ರ ನಾಟಕಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಕೆಲವು ದಿವಸ ನಡೀತದೆ ನಾಟಕ. ಅದು ಸುಮ್ಮನೆ ಹೇಳಬೇಕಾಗುತ್ತೆ, ಹೇಳ್ತಾರೆ. ಯಾವ ಕಾಲಕ್ಕೂ ಅವ್ರಿಗೆ ಯಾವುದೇ ಒಳ್ಳೆ ಕಾಲ ಬರಲಿಕ್ಕೆ ಸಾಧ್ಯನೇ ಇಲ್ಲ.